ಇಂದು ನಾವು 1/√2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈ ಪ್ರಶ್ನೆಯನ್ನು ಯಾವ ರೀತಿ ಬಿಡಿಸ್ಬೇಕಂದ್ರೆ ಪರಿಹಾರ ಪರಿಹಾರ 1/√2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಪ್ರಶ್ನೆ ಕೇಳ್ತಾರೆ. ಸಾಧನೆಯನ್ನು ಯಾವ ರೀತಿ ಮಾಡಬೇಕಂದ್ರೆ 1/√2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. 1/√2 is equal to P/Q ತಗೋಬೇಕು. 1/√2 ಅನ್ನು P/Q ಎಂದು ಹೋಲಿಕೆ ಮಾಡ್ಕೋಬೇಕು. ಛೇದವನ್ನು ಅಕರ್ಣೀಕರಿಸಿದಾಗ ಛೇದವನ್ನು ಅಕರ್ಣೀಕರಣ ಮಾಡಬೇಕು. ಯಾವ ರೀತಿ ಅಂದರೆ ಛೇದೊಳಗೆ ಯಾವ ರೀತಿ ಇರ್ತಲ್ಲ ಅದೇ ಬೆಲೆಯನ್ನು ಗುಣಾಕಾರ ಮತ್ತು ಭಾಗಾಕಾರ ಮಾಡ್ಕೋಬೇಕು. √2 ಭಾಗಿಸೋದು ಮತ್ತು ಗುಣಾಕಾರನ ಮಾಡ್ಕೋಬೇಕು. P/Q ಹೋಲಿಕೆ ಮಾಡಬೇಕು. 1 × √2 ಅಂದರೆ √2, ಕೆಳಗಡೆದು √4 ಎರಡೆರಡಲೆ 4 P/Q. √2 is equal to 4 ವರ್ಗಮೂಲ 2 P/Qಗೆ ಹೋಲಿಕೆ ಮಾಡಿದಾಗ ನಮಗೆ ಬೇಕಾಗಿದ್ದು ಈಗ √2 ಬೇಕಾಗಿರ್ತೈತಿ. 2 ಅನ್ನು ಹೊರಗೆ ಗುಣಾಕಾರ ಮಾಡಿದ್ವಿ ಅಂದರೆ 2 is equal to 2P/Q ಆಗ್ತದೆ. ಅದೇ ರೀತಿ ಇದೇ ಉತ್ತರ ಆಗಿರ್ತೈತಿ. ಇದನ್ನು ನಾವು ವಾಕ್ಯ ರೂಪದಾಗ ಬರೀಬೇಕು. P ಮತ್ತು Qಗಳು ಪೂರ್ಣಾಂಕಗಳಾಗಿವೆ. √2P/Q ಒಂದು ಭಾಗಲಬ್ಧ ಸಂಖ್ಯೆ. Therefore ಆದ್ದರಿಂದ √2 ಒಂದು ಭಾಗಲಬ್ಧ ಸಂಖ್ಯೆ ಆದರೆ √2 ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ. Therefore ನಮ್ಮ ಊಹೆ ತಪ್ಪಾಗಿದೆ. Therefore 1/√2 ಒಂದು ಅಭಾಗಲಬ್ಧ ಸಂಖ್ಯೆ.
ಧನ್ಯವಾದಗಳು. ಎಲ್ಲ ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡಿಕೊಂಡು ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು. ಇದೇ ರೀತಿ ಮುಂದುವರೆದ ಲೆಕ್ಕಗಳನ್ನು ಬಿಡಿಸಲಾಗುವುದು.